16th October 2025 ಮಧ್ಯಾಹ್ನದ ಸಮಯ ಸರಿಯಾಗಿ 2:30 ಬೆಂಗಳೂರಿನ ಹೃದಯ ಭಾಗ ಅಂತ ಕರೆಸಿಕೊಳ್ಳುವಂತಹ ಮಂತ್ರಿ ಸ್ಕ್ವೇರ್ ಮೆಟ್ರೋ ಸ್ಟೇಷನ್ ನ ಹಿಂಭಾಗದಲ್ಲಿರುವಂತಹ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಜನರು ಗುಂಪು ಸೇರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲು ಅಲ್ಲಿ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಒಂದು ಮಾತು ಬರ್ತಾ ಇತ್ತು, ಟ್ರ್ಯಾಕ್ ಪಕ್ಕದಲ್ಲಿ ಯಾರೋ ಬಿದ್ದು ನರಳುತ್ತಿದ್ದಾರೆ ಅಂತ ಹೇಳಿ. ಈ ಸುದ್ದಿ ಯಾವ ಮಟ್ಟಿಗೆ ಸ್ಪ್ರೆಡ್ ಆಗುತ್ತೆ ಅಂದ್ರೆ ನೂರಾರು ಜನ ಆ ಸ್ಥಳಕ್ಕೆ ಧಾವಿಸ್ತಾರೆ. ಇವನ್ ಅಲ್ಲಿದ್ದಂತಹ ಜನರಲ್ಲಿ ಕೆಲವೊಬ್ರು ಪೊಲೀಸರಿಗೆ ಕಾಲ್ ಮಾಡಿ ಆಲ್ರೆಡಿ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರು. ಅಂಡ್ ತಕ್ಷಣಕ್ಕೆ ಸ್ಥಳಕ್ಕೆ ಬಂದಂತಹ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ನ ಸಿಬ್ಬಂದಿ ಅಲ್ಲಿದ್ದಂತಹ ಕ್ರೌಡ್ ಅನ್ನ ಸೈಡ್ ಮಾಡಿ ಮುಂದೆ ಹೋಗಿ ಏನಾಗಿದೆ ಅಂತ ನೋಡಿದಾಗ ಅವ್ರೆಲ್ಲರೂ ಶಾಕ್ ಆಗಿದ್ರು. ನೋಡಿ, ಇದೊಂದು ಸಾಮಾನ್ಯವಾದಂತಹ ಆಕ್ಸಿಡೆಂಟ್ ವಿಕ್ಟಿಮ್ ಆಗಿರ್ಲಿಲ್ಲ. ಅಲ್ಲಿ ಬಿದ್ದಿರುವಂತದ್ದು ಒಂದು 20 ವರ್ಷದ ಹುಡುಗಿಯ ಶವ. ಅಂಡ್ ಆ ಹುಡುಗಿಯ ಕತ್ತನ್ನ ಅತ್ಯಂತ ಕ್ರೂರವಾಗಿ ಒಂದು ಶಾರ್ಪ್ ಆಗಿರುವಂತಹ ನೈಫ್ ಇಂದ ಕಟ್ ಮಾಡಿದ್ದಾರೆ. ಅಂಡ್ ದೇಹದ ಮೇಲೆ ಹಲವಾರು ಬಾರಿ ಚುಚ್ಚಿರುವಂತಹ ಮಾರ್ಕ್ ಗಳು ಕೂಡ ಇದಾವೆ. ಅಂಡ್ ಅಷ್ಟೇ ಅಲ್ಲದೆ ಅವಳ ಅಕ್ಕಪಕ್ಕದಲ್ಲಿ ಒಂದು ತನ್ನಾದಂತಹ ಕೆಂಪು ಕಲರ್ ಪುಡಿ ಚೆಲ್ಲಿತ್ತು. ಮೊದಲು ನೋಡಿದಾಗ ಪೊಲೀಸರಿಗೆ ಅನ್ಸುತ್ತೆ ಇದು ಮೇ ಬಿ ಬ್ಲಡ್ ಒಣಗದ ಮೇಲೆ ಈ ತರ ಆಗಿರ್ಬೋದು ಅಂತ ಹೇಳಿ. ಬಟ್ ಕ್ಲೋಸ್ ಆಗಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದು ಚಿಲ್ಲಿ ಪೌಡರ್ ಅಂತ ಹೇಳಿ. ಅಲ್ಲಿದ್ದಂತಹ ಪ್ರತಿಯೊಬ್ಬರಿಗೂ ಆಗೊಂದು ಪ್ರಶ್ನೆ ಕಾಡ್ತಾ ಇತ್ತು, ಯಾರು ಈ ಹುಡುಗಿ, ಯಾಕೆ ಇಷ್ಟು ಕ್ರೂರವಾಗಿ ಈ ಹುಡುಗಿಯನ್ನ ಕೊಲೆ ಮಾಡಲಾಗಿದೆ, ಅಂಡ್ ಇದನ್ನ ಯಾರು ಮಾಡಿರಬಹುದು. ನೋಡಿ, ಈ ಕೇಸ್ ನಲ್ಲಿ ಅತ್ಯಂತ ಶಾಕಿಂಗ್ ವಿಚಾರ ಅನ್ನೋದು ಇಲ್ಲಿಗೆ ಮುಗಿದಿರ್ಲಿಲ್ಲ. ಯಾಕಂದ್ರೆ ಪೊಲೀಸರು ಈ ಹುಡುಗಿ ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡಕ್ಕೆ ಹೆಚ್ಚು ಸಮಯ ತಗೊಳ್ಳೇ ಇಲ್ಲ. ಪೊಲೀಸರಿಗೆ ಅದೇ ಕ್ರೈಮ್ ಸೀನ್ ನಲ್ಲೇ ಅವಳು ಸತ್ತು ಬಿದ್ದಿರುವಂತಹ ಜಾಗದಿಂದ ಸ್ವಲ್ಪ ದೂರದಲ್ಲಿ ಒಂದು ಬ್ಯಾಗ್ ಸಿಗುತ್ತೆ. ಆ ಬ್ಯಾಗ್ ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಐಡಿ ಕಾರ್ಡ್ ಇತ್ತು. ಆ ಐಡಿ ಕಾರ್ಡ್ ನೋಡಿದಂತಹ ಪೊಲೀಸರಿಗೆ ಗೊತ್ತಾಗುತ್ತೆ ಈ ಹುಡುಗಿಯ ಹೆಸರು ಯಾಮಿನಿ ಪ್ರಿಯಾ. ಈ ಹುಡುಗಿ ಕೇವಲ 1 ಗಂಟೆ ಹಿಂದೆ ತನ್ನ ಎಕ್ಸಾಮ್ ನ ಬರೆದು ಮನೆಗೆ ಹೋಗ್ತಿದ್ದಂತಹ ಒಂದು ಸಾಮಾನ್ಯ ಸ್ಟೂಡೆಂಟ್. ಆದ್ರೆ ಈಗ ಅದೇ ಸ್ಟೂಡೆಂಟ್ ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲಿ ಶವವಾಗಿ ಬಿದ್ದಿದ್ದಾಳೆ. ಅಂಡ್ ಪೊಲೀಸರು ಈ ಕ್ಷಣಕ್ಕೆ ಅವರ ಫ್ಯಾಮಿಲಿಗೆ ಕಾಲ್ ಮಾಡಿ ನಿಮ್ಮ ಮಗಳಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ, ಬೇಗ ಬನ್ನಿ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಡ್ತಾರೆ. ಆದ್ರೆ ಆ ತಂದೆ ತಾಯಿ ಬಂದು ನೋಡಿದಂತಹ ದೃಶ್ಯ ಏನಿತ್ತು, ಆ ದೃಶ್ಯ ಅವರ ಸಂಪೂರ್ಣ ಜೀವನವನ್ನೇ ಬದಲಾಯಿಸಿತ್ತು. ಒಬ್ಬ ಯುವತಿಯ ಕನಸುಗಳು ಮತ್ತೆ ಒಂದು ಡೇಂಜರಸ್ ಅಬ್ಸೆಷನ್ ಮತ್ತೆ ಹಲವಾರು ತಿಂಗಳುಗಳ ಕಾಲ ನಡೆದಂತಹ ಸ್ಟಾಲ್ಕಿಂಗ್ ಹೇಗೆ ಬೆಂಗಳೂರಿನ ಅತ್ಯಂತ ಭಯಾನಕ ಮರ್ಡರ್ ಕೇಸ್ಗಳಲ್ಲಿ ಇದೊಂದು ಆಯ್ತು ಅನ್ನೋದನ್ನ ಈ ಕೇಸ್ ಬಯಲ್ ಮಾಡುತ್ತೆ. ಅಷ್ಟಕ್ಕೂ ಯಾರು ಈ ಯಾಮಿನಿ ಪ್ರಿಯಾ ಅಂಡ್ ಇವಳನ್ನ ಇಷ್ಟೊಂದು ಭೀಕರವಾಗಿ ಕೊಲೆ ಮಾಡುವಂತಹ ಕಾರಣ ಆ ಕೊಲೆಗಾರರಿಗೆ ಏನಿತ್ತು? ಅಂಡ್ ಹಾಡಾಗಲೇ ಮಧ್ಯಾಹ್ನ 2:30 ಅಷ್ಟು ಜನರ ಮುಂದೆ ಬಂದು ಅವಳನ್ನ ಕೊಲೆ ಮಾಡ್ತಿದ್ದಾನೆ ಅಂದ್ರೆ ಆ ಕೊಲೆಗಾರನಿಗೆ ಇವಳ ಮೇಲೆ ಇದ್ದಂತಹ ದ್ವೇಷನಾದ್ರೂ ಏನು? ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಎಷ್ಟೋ ಜನ ಹುಡುಗಿಯರಿಗೆ ಈ ವಿಡಿಯೋ ನೋಡಿದ್ಮೇಲೆ ಅನ್ಸ್ಬೋದು ನಿಜವಾಗ್ಲೂ ನಾವೊಂದು ಸೇಫ್ ಸೊಸೈಟಿನಲ್ಲಿ ಇದೀವಾ ಅಂತ ಹೇಳಿ. ಅಂಡ್ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ನಲ್ಲಿ ಇದೇ ತರದ ಕ್ರೈಮ್ ರಿಲೇಟೆಡ್ ಅಂಡ್ ಹಿಸ್ಟಾರಿಕಲ್ ಇವೆಂಟ್ ಮತ್ತೆ ಕರೆಂಟ್ ಅಫೇರ್ಸ್ ಬಗ್ಗೆ ಸುಮಾರು ವಿಡಿಯೋಗಳನ್ನ ನಾವು ಮಾಡಿದೀವಿ. ಮಿಸ್ ಮಾಡದೆ ಅವುಗಳನ್ನು ಕೂಡ ನೀವು ನೋಡಿ. ಅಂಡ್ ಅದರೊಟ್ಟಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಕ್ ಹೋಗ್ತಿದೀವಿ ಯಾಮಿನಿ ಪ್ರಿಯಾ ಕೇಸ್. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಸಿಟಿನ ಮಧ್ಯಭಾಗ ಆಗುವಂತಹ ಮೆಜೆಸ್ಟಿಕ್ ಪಕ್ಕದಲ್ಲಿನೇ ಸ್ವತಂತ್ರ ಪಾಳ್ಯ ಅನ್ನೋ ಲೊಕೇಶನ್ ಇದೆ. ಇದೇ ಸ್ವತಂತ್ರ ಪಾಳ್ಯದಲ್ಲಿ ಎ ಗೋಪಾಲ್ ಅನ್ನುವಂತಹ ವ್ಯಕ್ತಿ ಟೈಲ್ಸ್ ಇನ್ಸ್ಟಾಲೇಷನ್ ಕೆಲಸ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಇವ್ರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರು ಕೂಡ ಗೋಪಾಲ್ ಅವರು ಫ್ಯಾಮಿಲಿಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಅವ್ರ ವೈಫ್ ವರಲಕ್ಷ್ಮಿ ಅವ್ರನ್ನ ಮಕ್ಕಳನ್ನ ನೋಡ್ಕೊಂಡು ಮನೆ ನೋಡ್ಕೊಂಡ್ರೆ ಸಾಕು ಅಂತ ಹೇಳಿ ಅವ್ರನ್ನ ಯಾವುದೇ ಕೆಲಸ ಕಳಿಸ್ತಿರ್ಲಿಲ್ಲ. ಅಂಡ್ ಇವ್ರಿಗಿದ್ದಂತಹ ಆ ಒಬ್ಬ ಮಗಳು ಇದೇ 20 ವರ್ಷದ ಯಾಮಿನಿ ಪ್ರಿಯಾ. ನೋಡಿ, ಯಾಮಿನಿ ಪ್ರಿಯಾ ಚಿಕ್ಕವಳಿದ್ದಾಗ್ಲಿಂದಾನು ಅವರ ಫ್ಯಾಮಿಲಿ ಅವರಿಗೆ ಆಸೆ ಇತ್ತು, ನಮ್ಮ ಮಗಳು ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ. ಇವನ್ ತಮ್ಮ ಫ್ಯಾಮಿಲಿಯ ಆಸೆ ಅಂತಾನೆ ಯಾಮಿನಿ ಪ್ರಿಯಾ ಕೂಡ ಓದೋದ್ರಲ್ಲಿ ತುಂಬಾನೇ ಕಾನ್ಸಂಟ್ರೇಟೆಡ್ ಆಗಿದ್ದಂತಹ ಹುಡುಗಿ. ಅಂಡ್ ಡಾಕ್ಟರ್ ಆಗ್ಬೇಕು ಅನ್ನೋದನ್ನ ತನ್ನ ಡ್ರೀಮ್ ಆಗಿ ಇಟ್ಕೊಂಡಿದ್ದಂತಹ ಗರ್ಲ್. ಯಾಮಿನಿ ಪ್ರಿಯಾ ಒನ್ಸ್ PUC ಆದ್ಮೇಲೆ ನೀಟ್ ಎಕ್ಸಾಮ್ ನ ಫೇಸ್ ಮಾಡ್ತಾರೆ. ಅವರ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅದು ಕ್ವಾಲಿಫೈ ಆಗಿರ್ಲಿಲ್ಲ. ಅಂಡ್ ಲಾಂಗ್ ಗ್ಯಾಪ್ ನ ತಗೊಂಡು ಸೆಕೆಂಡ್ ಅಟೆಂಪ್ಟ್ ನ ಟ್ರೈ ಮಾಡಿದಾಗ ಅದ್ರಲ್ಲಿ ಅವ್ರು ಕ್ವಾಲಿಫೈ ಆಗಲ್ಲ. 2 ಸಾರಿ ತನ್ನ ನೀಟ್ ಅಟೆಂಪ್ಟ್ ಮಾಡಿದ ಮೇಲೂ ಕೂಡ ಅದನ್ನ ಕ್ಲಿಯರ್ ಮಾಡದೇ ಇರೋದ್ರಿಂದಾಗಿ ಅವಳ ಡಾಕ್ಟರ್ ಆಗ್ಬೇಕು ಅನ್ನುವಂತಹ ಕನಸಾಗೆ ಉಳಿದಿತ್ತು. ಬಟ್ ಯಾಮಿನಿ ಪ್ರಿಯಾ ಮೆಡಿಕಲ್ ಫೀಲ್ಡ್ ಅನ್ನ ಬಿಟ್ಟು ಬೇರೆ ಫೀಲ್ಡ್ ಅನ್ನ ಕೆರಿಯರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಕ್ ರೆಡಿ ಇರಲಿಲ್ಲ. ಸೊ ಇದೇ ಕಾರಣದಿಂದಾಗಿ ಬೆಂಗಳೂರಿನ ಬನಶಂಕರಿನಲ್ಲಿರುವಂತಹ ನರಗುನ್ ಕಾಲೇಜ್ ಆಫ್ ಫಾರ್ಮಸಿ ನಲ್ಲಿ ಬಿ ಫಾರ್ಮಸಿಗೆ ಅಡ್ಮಿಷನ್ ತಗೋತಾರೆ. ಆ ಸಂದರ್ಭಕ್ಕೆ ಎಲ್ಲದೂ ನಾರ್ಮಲ್ ಆಗಿ ಹೋಗ್ತಾ ಇತ್ತು. ಯಾಮಿನಿ ಪ್ರಿಯಾ ತನ್ನ ಓದೋದ್ರಲ್ಲಿ 100% ಎಫರ್ಟ್ ಹಾಕಿ ತನ್ನ ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ರು. ಮನೆಯಿಂದ ಸಮಟೈಮ್ಸ್ ಮೆಟ್ರೋ ಸಮಟೈಮ್ಸ್ ಬಸ್ ಅಂತ ಹೇಳಿ ಅವರಿದ್ದಂತಹ ಸ್ವತಂತ್ರ ಪಾಳ್ಯದಿಂದ ಬನಶಂಕರಿಗೆ ಓಡಾಡ್ತಾ ಇದ್ರು. ಮಗಳು ಡಾಕ್ಟರ್ ಆಗದೆ ಇದ್ರು ಪರವಾಗಿಲ್ಲ, ಅವಳು ಇಷ್ಟಪಟ್ಟಂತೆ ಮೆಡಿಕಲ್ ಫೀಲ್ಡ್ ನಲ್ಲೇ ಇದ್ದಾಳೆ ಅನ್ನೋದ್ರ ಬಗ್ಗೆ ಅವರ ತಂದೆ ತಾಯಿಗೂ ಒಂದು ತರದ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ನೋಡ್ತಾ ಅಕ್ಟೋಬರ್ 2025 ಅಷ್ಟೊತ್ತಿಗೆ ಯಾಮಿನಿ ಪ್ರಿಯಾ ಅವರ ಫಸ್ಟ್ ಸೆಮ್ ಎಕ್ಸಾಮ್ ಬಂದೇ ಬಿಡುತ್ತೆ. ಎಕ್ಸಾಮ್ ಟೈಮ್ ಆಗಿರೋದ್ರಿಂದಾಗಿ ಯಾಮಿನಿ ಪ್ರಿಯಾ ರೆಗ್ಯುಲರ್ ಟೈಮ್ ಗಿಂತಾನು ಸ್ವಲ್ಪ ಬೇಗನೆ ಹೋಗ್ಬೇಕಾಗ್ತಾ ಇತ್ತು. ಸೊ ಹಾಗಾಗಿ ಅವರ ತಂದೆ ಖುದ್ದಾಗಿ ಅವರನ್ನ ಕಾಲೇಜ್ ವರೆಗೂ ಹೋಗಿ ಡ್ರಾಪ್ ಮಾಡಿ
ತಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅಂಡ್ ಅದೇ ತರನೇ ಗೋಪಾಲ್ ಅವರು 16th ಅಕ್ಟೋಬರ್ ಮಾರ್ನಿಂಗ್ ಕೂಡ ತಮ್ಮ ಮಗಳನ್ನ 7 ಗಂಟೆಗೆ ಅವರ ಕಾಲೇಜಿಗೆ ಡ್ರಾಪ್ ಮಾಡಿ ಕೆಲ್ಸಕ್ಕೆ ಹೋಗಿರ್ತಾರೆ. 1 ಗಂಟೆಗೆ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದ ತಕ್ಷಣನೇ ತಮ್ಮ ತಾಯಿಗೆ ಕಾಲ್ ಮಾಡಿ ಎಕ್ಸಾಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಕೊಂಡಿದ್ರು. ಅದ್ರೊಟ್ಟಿಗೆನೆ ನನಗೆ ಹಸುವಾಗಿದೆ, ಇನ್ನ 1 ಅವರ್ ಅಷ್ಟೊತ್ತಲ್ಲಿ ನಾನು ಮನೇಲಿ ಇರ್ತೀನಿ, ತಿನ್ನಕ್ಕೆ ಏನಾದ್ರೂ ಮಾಡಿಟ್ಟಿರು ಅಂತಾನು ಕೂಡ ಇನ್ಫಾರ್ಮ್ ಮಾಡಿದ್ರು. ಅವತ್ತಿನ ದಿನ ಯಾಮಿನಿ ಅವರ ತಂದೆ ಗೋಪಾಲ್ ಅವರು ತಮ್ಮ ಕೆಲಸನ ಮುಗಿಸ್ಕೊಂಡು ಬೇಗನೆ ಮನೆಗೆ ರೀಚ್ ಆಗಿದ್ರು. ಅಂಡ್ ಅವರ ತಾಯಿ ತಮ್ಮ ಮಗಳು ಎಕ್ಸಾಮ್ ಮುಗಿಸ್ ಬರ್ತಿದ್ದಾಳೆ, ಬಂದ್ಮೇಲೆ ಅವಳು ಊಟ ಮಾಡ್ಬೋದು ಅಂತ ಹೇಳಿ ಅವಳಿಗೋಸ್ಕರ ಬಿಸಿ ಬಿಸಿ ಅಡಿಗೆನು ಕೂಡ ರೆಡಿ ಮಾಡ್ತಿದ್ರು. ಇವನ್ ಯಾಮಿನಿ ಪ್ರಿಯಾ ಹೇಳ್ದಾಗೆ 1 ಗಂಟೆನಲ್ಲೇ ಮನೆಗ್ ಬರ್ತೀನಿ ಅಂತ ಹೇಳಿದ್ರು 1 ಗಂಟೆ ಆದ್ರೂ ಕೂಡ ಯಾವಾಗ ಮಗಳು ಮನೆಗ್ ಬರಲ್ವೋ ವರಲಕ್ಷ್ಮಿ ಅವರು ಅವರ ಮಗಳಿಗೆ 2 ಟೈಮ್ಸ್ ಕಾಲ್ ಮಾಡ್ತಾರೆ. ಬಟ್ ಯಾಮಿನಿ ಪ್ರಿಯಾ ಕಾಲ್ ನ ಪಿಕ್ ಮಾಡ್ತಿರ್ಲಿಲ್ಲ. ಇವನ್ ಈ ವಿಷಯನ ತಮ್ಮ ಹಸ್ಬೆಂಡ್ ಗೋಪಾಲ್ ಅವ್ರಿಗೆ ಹೋಗಿ ಹೇಳಿದಾಗ ಗೋಪಾಲ್ ಅವ್ರು ಹೇಳ್ತಾರೆ, ಲಾಸ್ಟ್ ಡೇ ಅಲ್ವಾ, ಎಕ್ಸಾಮ್ ಮುಗ್ದಿದೆ, ಫ್ರೆಂಡ್ಸ್ ಜೊತೆಗೆ ಏನಾದ್ರು ಮಾತಾಡ್ತಾ ಟೈಮ್ ಆಗಿರ್ಬೋದು, ಬರ್ತಾಳೆ ಬಿಡು ಅಂತ ಹೇಳಿ. ಇನ್ನೇನ್ ತಮ್ಮ ಮಗಳು ಕೂಡ ಮನೆಗ್ ಬರ್ತಾಳೆ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ರಾಯ್ತು ಅಂತ ಕಾಯ್ತಾ ಇದ್ದಂತಹ ತಂದೆ ತಾಯಿಗೆ ಎಕ್ಸಾಕ್ಟ್ 3:30 ಒಂದು ಕಾಲ್ ಬರುತ್ತೆ, ನಿಮ್ ಮಗಳಿಗೆ ಈ ತರ ಆಕ್ಸಿಡೆಂಟ್ ಆಗಿದೆ, ಬೇಗ ಒಂದ್ ಸ್ಥಳಕ್ಕೆ ಬನ್ನಿ ಅಂತ ಹೇಳಿ. ತಕ್ಷಣ ಗೋಪಾಲ್ ಅವರು ಅವ್ರ ವೈಫ್ ನ ಕರ್ಕೊಂಡು ಪೊಲೀಸ್ ಹೇಳಿದಂತಹ ಲೊಕೇಶನ್ ಹೋಗಿ ನೋಡಿದಾಗ ಅಲ್ಲಿ 100 ಜನ ಸೇರಿದ್ರು. ಒಟ್ಟಿಗೆ ಸುಮಾರು ಜನ ಪೊಲೀಸರು ಇವ್ರಿಗೋಸ್ಕರ ಕಾಯ್ತಾ ನಿಂತಿದ್ರು. ಗೋಪಾಲ್ ಅವರು ಪೊಲೀಸರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನಾಗಿದೆ, ಯಾಕೆ ಇಷ್ಟೊಂದ್ ಜನ ಸೇರಿದ್ದಾರೆ, ಅಂಡ್ ಅವಳ ನೀವು ಏನಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ. ಪೊಲೀಸರು ಅವ್ರನ್ನ ಸಮಾಧಾನ ಮಾಡ್ತಾ ಜನರನ್ನೆಲ್ಲರನ್ನು ಸೈಡಿಗೆ ಕಳಿಸಿ ಅವರನ್ನ ಆ ಒಂದು ದೇಹದ ಹತ್ರ ಕರ್ಕೊಂಡ್ ಬರ್ತಾರೆ. ಬಟ್ ದೇಹದ ಮುಖದ ಮೇಲೆ ಅಲ್ಲಿವರೆಗೂ ಬಟ್ಟೆಯನ್ನ ಹಾಕ್ಲಾಗಿತ್ತು. ತನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹುಡುಕ್ತಾ ಬಂದಿದ್ದಂತಹ ತಂದೆ ಅಲ್ಲಿದ್ದಂತಹ ಪೊಲೀಸರು ಮುಖ ನೋಡ್ತಾ ನಿಂತಿದ್ರು. ಅವ್ರಿಗೆ ಏನಾಗಿದೆ ಅನ್ನೋದರ ಸಣ್ಣ ಸುಳಿವು ಕೂಡ ಇರ್ಲಿಲ್ಲ. ತಕ್ಷಣ ಪೊಲೀಸರು ಆ ದೇಹದ ಮುಖದ ಮೇಲೆ ಹಾಕದಂತಹ ಬಟ್ಟೆನ ತೆಗೆದಾಗ ಆ ತಂದೆ ಸ್ಥಳದಲ್ಲೇ ಕುಸಿದು ಬಿದ್ದಿದ್ರು. ನೋಡಿ, ಯಾವ ಯಾಮಿನಿ ಪ್ರಿಯಾ 1 ಗಂಟೆ ಹಿಂದೆ ನನ್ನ ಎಕ್ಸಾಮ್ ತುಂಬಾ ಚೆನ್ನಾಗಿದೆ, ಇನ್ನು 1 ಗಂಟೆನಲ್ಲಿ ನಾನು ಮನೆಗೆ ರೀಚ್ ಆಗ್ತೀನಿ, ನನಗೆ ಹಸುವಾಗಿದೆ, ಏನಾದ್ರೂ ತಿನ್ನಕ್ ಊಟಕ್ಕೆ ಮಾಡಿಡಿ ಅಂತ ಹೇಳಿದ್ರು, ಅದೇ ಯಾಮಿನಿ ಪ್ರಿಯಾ ಇವತ್ತು ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲಿ ಸತ್ತು ಹೆಣವಾಗಿ ಬಿದ್ದಿದ್ರು. ನೋಡಿ, ಈ ಕೇಸಲ್ಲಿ ಈಗ ಆ ತಂದೆ ಅಳ್ತಿರುವಂತಹ ಅಳುಗಿಂತನೂ ಹಾರರ್ ಆಗಿರುವಂತಹ ವಿಷಯ ಏನು ಅಂದ್ರೆ, ಇಲ್ಲಿರುವಂತಹ ಪೊಲೀಸರಿಗೆ ಆ ಅಳ್ತಿರುವಂತಹ ತಂದೆ ಗೋಪಾಲ್ ಆಗಿರ್ಬೋದು ಅಥವಾ ಅಲ್ಲಿ ಸತ್ತು ಬಿದ್ದಿರುವಂತಹ ಹುಡುಗಿ ಯಾಮಿನಿ ಪ್ರಿಯಾ ಆಗಿರ್ಬೋದು, ಈ ಮುಖಗಳು ಹೊಸ ಪರಿಚಯ ಆಗಿರ್ಲಿಲ್ಲ. ಪೊಲೀಸರಿಗೆ ಈ 2 ಜನರ ಮುಖ ಪರಿಚಯ ಮೊದಲೇ ಇತ್ತು. ಅಂಡ್ ನಿಮ್ಗೆ ಈ ವಿಷಯ ಕೇಳಿದಾಗ ನಿಮ್ಗೆ ಸ್ಟ್ರೇಂಜ್ ಅನ್ಸ್ಬೋದು, ಅದೇ ಸಾಧ್ಯ ಅಂತ ಹೇಳಿ. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಈ ಘಟನೆ ನಡೆದಿರುವಂತಹ ದಿನದಿಂದ 1.5 ವರ್ಷದ ಹಿಂದೆ ಹೋಗ್ಬೇಕಾಗತ್ತೆ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಯಾಮಿನಿ ಪ್ರಿಯಾ ನೀಟ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ರು ಅಂತ ಹೇಳಿ. 1.5 ವರ್ಷದ ಹಿಂದೆ ಅವರ ಮನೆಯಲ್ಲಿ ತಾನು ಡಾಕ್ಟರ್ ಆಗ್ಬೇಕು ಅನ್ನುವಂತಹ ಆಸೆ ಕಟ್ಕೊಂಡಿದ್ದಂತಹ ಯಾಮಿನಿ ಪ್ರಿಯಾ ಯಾವಾಗ್ಲೂ ತನ್ನ ರೂಮ್ ನಲ್ಲಿ ಕುತ್ಕೊಂಡು ತನ್ನ ಪುಸ್ತಕಗಳನ್ನ ನೋಡ್ತಾ ಇರ್ತಿದ್ರು, ತಮ್ಮ ಓದೋದ್ರ ಕಡೆಗೆ ಕಾನ್ಸಂಟ್ರೇಟೆಡ್ ಆಗಿದ್ರು. ಯಾವ ರೀತಿಯಾಗಿ ಯಾಮಿನಿ ಪ್ರಿಯಾ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಆಸೆ ಪಡ್ತಿದ್ಲು, ಅದೇ ತರನೇ ಅವಳ ಎದುರುಗಡೆ ಮನೆಯಲ್ಲೇ ಇದ್ದಂತಹ 28 ವರ್ಷದ ವಿಘ್ನೇಶ್ ಅವಳನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಆಸೆ ಪಡ್ತಿದ್ದ. ಈ ವಿಘ್ನೇಶ್ 3 ವರ್ಷದ ಹಿಂದೆನೆ ತನ್ನ ಗ್ರಾಜುಯೇಷನ್ ನ ಸ್ಟಾಪ್ ಮಾಡಿ ಮನೆಯಲ್ಲಿ ಖಾಲಿ ಕೂತಿದ್ದಂತಹ ವ್ಯಕ್ತಿ. ಬಟ್ ಈತ ಕರೆಕ್ಟ್ ಆಗಿ ಮಾಡ್ತಿದ್ದ ಕೆಲಸ ಏನು ಅಂದ್ರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಯಾಮಿನಿ ಪ್ರಿಯಾ ಯಾವಾಗ ಅವ್ರ ಮನೆಯಿಂದ ಹೊರಗಡೆ ಬರ್ತಾರೆ, ಯಾವಾಗ ಅವ್ರನ್ನ ನಾನು ನೋಡಕ್ ಅವಕಾಶ ಸಿಗುತ್ತೆ ಅಂತ ಹೇಳಿ ಅದೊಂದು ಕೆಲಸನ ಈತ ಮಾಡ್ತಾ ಇದ್ದ. ಇನಿಷಿಯಲಿ ನೋಡೋರ್ಗೆ ಇದು ಹೇಗೆ ಅನಿಸ್ತಿತ್ತು ಅಂದ್ರೆ, ಜಸ್ಟ್ ಹಿಂಗೆ ಟ್ರೈ ಮಾಡೋದಕ್ಕೋಸ್ಕರ ಟೈಮ್ ಪಾಸಿಂಗ್ ನೋಡ್ತಿದ್ದಾನೇನೋ ಅಂತ ಹೇಳಿ. ಬರ್ತಾ ಬರ್ತಾ ಇವನು ಯಾವ ತರದ ಅಬ್ಸೆಷನ್ ಒಳಗಾಗಿದ್ದ ಅಂದ್ರೆ, ಅವಳು ಕಾಣಿಸ್ಲಿಲ್ಲ ಅಂದ್ರೆ ನೈಟ್ ಎಲ್ಲಾನು ಕೂಡ ಅವಳಿಗೋಸ್ಕರ ವೇಟ್ ಮಾಡ್ತಾ ಇದ್ದ. ಅಂಡ್ ಯಾವಾಗ ಅವಳು ಮನೆಯಿಂದ ಹೊರಗಡೆ ಬರ್ತಿರಲ್ವೋ ಅವ್ರ ಮನೆಯ ಕಿಟಕಿನಲ್ಲೂ ಕೂಡ ಹೋಗಿ ಅವಳನ್ನ ನೋಡಿ ಈತ ಖುಷಿ ಪಡ್ತಿದ್ದ. ಅಂಡ್ ಇದೆಲ್ಲದನ್ನು ಈತ ಮಾಡುವಂತಹ ಸಂದರ್ಭದಲ್ಲೂ ಯಾಮಿನಿ ಪ್ರಿಯಾ ಈತ ನೋಡ್ತಿರೋದ್ರ ಬಗ್ಗೆನೂ ಕೂಡ 2 ಟೈಮ್ಸ್ ಅಬ್ಸರ್ವ್ ಮಾಡಿದ್ರು. ಬಟ್ ಅವ್ರಿಗೆ ಇದು ಸ್ಟಾರ್ಟಿಂಗ್ ಡೇಸ್ ನಲ್ಲಿ ಅನ್ಕಂಫರ್ಟಬಲ್ ಅನ್ಸಿದ್ರು ಆತನ ಪಾಡಿಗೆ ಆತ ಇದ್ದಾನೆ ಅಂತ ಹೇಳಿ ಅವ್ರು ಅಲ್ಲಿಗೆ ಅದನ್ನ ಸುಮ್ಮನಾಗಿರ್ತಾರೆ. ಬಟ್ ಈತ ದಿನದ 24 ಗಂಟೆನೂ ಕೂಡ ಅವಳು ಯೋಚನೆನಲ್ಲೇ ಇರ್ತಾ ಇದ್ದ. ಜಸ್ಟ್ ಅವಳನ್ನ ದೂರದಿಂದ ನೋಡ್ತಿದ್ದಂತಹ ವಿಘ್ನೇಶ್ ಬರ್ತಾ ಬರ್ತಾ ಹೇಗಾದ್ರೂ ಮಾಡಿ ಅವಳನ್ನ ಮಾತಾಡಿಸ್ಬೇಕು, ಅವಳ ಜೊತೆಗೆ ನನಗೆ ಅನಿಸ್ತಿರುವಂತಹ ಈ ಅನಿಸಿಕೆನ ಹೇಳ್ಕೋಬೇಕು ಅನ್ನೋಂತ ಪ್ರಯತ್ನ ಮಾಡ್ತಾನೆ. ಇವನ್ ಅವಳನ್ನ ಫಾಲೋ ಮಾಡ್ತಾ ಇದ್ದ. ಕಾಲೇಜ್ ಎಕ್ಸಾಮ್ ಟೈಮ್ ನಲ್ಲಿ ಅವಳು ಹೋಗ್ತಿದ್ದಾಳೆ ಅಂದ್ರೆ ಅವಳು ಹಿಂದೆನೂ ಕೂಡ ಈತ ಹೋಗ್ತಾ ಇದ್ದ. ಇದು ಎಷ್ಟೇ ಅನ್ಕಂಫರ್ಟಬಲ್ ಅನ್ಸಿದ್ರು ಯಾಮಿನಿ ಪ್ರಿಯಾ ಎದುರುಗಡೆ ಮನೆಯವನಾಗಿರೋದ್ರಿಂದಾಗಿ ಸುಮ್ಮನೆ ಸಮಸ್ಯೆಗಳು ಬೇಡ ಅಂತೇಳಿ ಹಾಯ್ ಬಾಯ್ ಅಂತ ಹೇಳಿ ಇಗ್ನೋರ್ ಕೂಡ ಮಾಡಿರ್ತಾರೆ. ಬಟ್ ಎಷ್ಟೇ ಇಗ್ನೋರ್ ಮಾಡಿದ್ರು ವಿಘ್ನೇಶ್ ಹಿಂದೆ ಬರೋದನ್ನ ನಿಲ್ಸಿರ್ಲಿಲ್ಲ. ಅಂಡ್ ಒನ್ ವಿಯರ್ಡ್ ಥಿಂಗ್ ಏನಂದ್ರೆ, ನೀವು ನೋಡಿರ್ಬೋದು ರಾಮಾಚಾರಿ ಮೂವಿನಲ್ಲಿ ಒಂದ್ ಸೀನ್ ಇದೆ, ಬಾಗಿನ ಕೊಟ್ಟು ಪ್ರಪೋಸ್ ಮಾಡೋ ತರ. ಇವನ್ ಈ ವಿಘ್ನೇಶ್ ಕೂಡ ಇದೇ ತರನೇ ಒಂದ್ಸರಿ ಟ್ರೈ ಮಾಡಿರ್ತಾನೆ. ಯಾಮಿನಿ ಪ್ರಿಯಾ ಮತ್ತೆ ಅವರ ತಾಯಿ ವರಲಕ್ಷ್ಮಿ ಅವ್ರ ಮನೆ ಹತ್ತಿರದಲ್ಲಿರುವಂತಹ ಟೆಂಪಲ್ ಗೆ ಬಂದಿರ್ತಾರೆ. ಎಸ್ಪೆಷಲಿ ಅವತ್ತು ಅವ್ರ ಏರಿಯಾನಲ್ಲಿ ಕರಗ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ವಿಘ್ನೇಶ್ ಯಾಮಿನಿ ಪ್ರಿಯಾ ಯಾವಾಗ ಒಬ್ರೇ ಇರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದ. ಇವನ್ ಆತ ಅನ್ಕೊಂಡಿದ್ದಂಗೆನೆ ವರಲಕ್ಷ್ಮಿ ಅವರು ತಮ್ಮ ಏರಿಯಾದ ಜನರ ಜೊತೆಗೆ ಮಾತಾಡ್ತಾ ತಮ್ಮ ಮಗಳಿಂದ ಸ್ವಲ್ಪ ದೂರದಲ್ಲಿದ್ದಾಗ
ಈ ವಿಘ್ನೇಶ್ ನೇರವಾಗಿ ಹೋಗಿ ಯಾಮಿನಿ ಪ್ರಿಯಾ ಕೈಯಲ್ಲಿ ಸೀರೆ, ಹಣ್ಣು, ಕಾಯಿ ಎಲ್ಲದನ್ನು ಕೊಟ್ಟು ಹಣೆಗೆ ಕುಂಕುಮ ಇಡೋಕು ಕೂಡ ನೋಡ್ತಾನೆ. ನೋಡಿ, ಈ ವಿಷಯ ಕೇಳಿದಾಗ ಎಷ್ಟೋ ಜನರಿಗೆ ಕೂಲ್ ಅನ್ಸ್ಬೋದು, ಬಟ್ ಎದುರುಗಡೆ ಇರುವಂತ ಹುಡುಗಿಯ ಮನಸ್ಸಲ್ಲಿ ಏನಿದೆ, ಅವಳಿಗೆ ನಾನು ಇಷ್ಟನ ಇಲ್ವಾ ಅಂತಾನು ಕೂಡ ತಿಳ್ಕೊಳ್ದೆ ನೂರಾರು ಜನರ ಎದುರುಗಡೆಗೆ ಈ ತರ ಮಾಡ್ತಿದ್ದಾನೆ ಅಂದ್ರೆ ಅವಳಿಗೆ ಆ ವಿಷಯ ತುಂಬಾನೇ ಆಕ್ವರ್ಡ್ ಆಗಿತ್ತು. ಅಷ್ಟು ಜನರ ಮಧ್ಯದಲ್ಲಿ ಬಂದಂತಹ ಈ ಮದುವೆ ಪ್ರಪೋಸಲ್ ನ ಯಾವುದೇ ಹೆಸಿಟೇಷನ್ ಇಲ್ಲದೆ ರಿಜೆಕ್ಟ್ ಮಾಡಿ ಅದೆಲ್ಲದನ್ನು ಅಲ್ಲೇ ಬಿಟ್ಟು ಯಾಮಿನಿ ಪ್ರಿಯಾ ಮನೆಗೆ ಹೋಗಿರ್ತಾರೆ. ಮನೆಗೆ ಬಂದಂತಹ ಯಾಮಿನಿ ಪ್ರಿಯಾ ತುಂಬಾ ಜೋರಾಗಿ ಅಳ್ತಾ ಇದ್ರು. ತನಗಾಗಿದ್ದಂತಹ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ಅವರ ತಾಯಿ, ಅವರ ತಂದೆಗೂ ಕೂಡ ಹೇಳ್ಕೊತಾರೆ. ಮನೆ ಎದುರುಗಡೆ ಇದ್ದಂತಹ ವ್ಯಕ್ತಿ ಇಷ್ಟೊಂದು ಆಕ್ವರ್ಡ್ ಆಗಿ ಬಿಹೇವ್ ಮಾಡ್ತಾನೆ ಅನ್ನೋದು ಅವರ ತಂದೆ ಗೋಪಾಲ್ ಅವ್ರಿಗೂ ಕೂಡ ತುಂಬಾನೇ ಅನ್ಕಂಫರ್ಟಬಲ್ ಫೀಲ್ ನ ಬರ್ಸುತ್ತೆ. ತಕ್ಷಣ ಅವರ ತಂದೆ ಎಷ್ಟೇ ಕೋಪದಲ್ಲಿದ್ರು ತುಂಬಾ ಮೆಚೂರ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಆ ವಿಘ್ನೇಶ್ ನ ಮನೆಗೆ ಕರೆಸಿ ಈ ತರ ಮಾಡೋದ್ ತಪ್ಪು ಅಂತ ಹೇಳಿ ಬುದ್ಧಿ ಹೇಳಿ ಕಳ್ಸಿರ್ತಾರೆ. ಇಷ್ಟೆಲ್ಲ ಹೇಳಿ ಕಳ್ಸಿದ ಮೇಲೂ ಕೂಡ ವಿಘ್ನೇಶ್ ತನ್ನ ಅಪ್ರೋಚ್ ನ ನಿಲ್ಸಿರ್ಲಿಲ್ಲ. ಏಪ್ರಿಲ್ 2024 ಅಷ್ಟೊತ್ತಿಗೆ ತನ್ನ ಫ್ಯಾಮಿಲಿನಲ್ಲಿ ವಿಘ್ನೇಶ್ ಈ ವಿಷಯನ ಹೇಳ್ಕೊಂಡು ಅವರ ತಂದೆ ತಾಯಿನ ಒಪ್ಸಿ ಅವರೆಲ್ಲರನ್ನು ಅವರ ಮನೆಯಿಂದ ಗೋಪಾಲ್ ಅವ್ರ ಮನೆಗೆ ಮಗಳು ಕೇಳೋದಕ್ಕೋಸ್ಕರ ಕರ್ಕೊಂಡ್ ಬರ್ತಾನೆ. ನೋಡಿ, ಗೋಪಾಲ್ ಅವ್ರಿಗೆ ಇವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೆ ತಾನ್ ಮಾಡಿದಂತಹ ತಪ್ಪಿಗೆ ತಮ್ಮ ಫ್ಯಾಮಿಲಿ ಕರ್ಕೊಂಡ್ಬಂದು ಸಾರಿ ಕೇಳೋದಕ್ಕೆ ಏನಾದ್ರು ಬಂದಿರ್ಬೋದು ಅಂತ ಹೇಳಿ. ಆದ್ರೆ ಅವ್ರ ತಂದೆ ತಾಯಿ ಯಾವಾಗ ನಮ್ಮ ಮಗ ನಿಮ್ ಮಗಳನ್ನ ಇಷ್ಟ ಪಡ್ತಿದ್ದಾನೆ, ಅವ್ರಿಬ್ರಿಗೂ ಮದುವೆ ಮಾಡೋಣ ಅಂತ ನಾವು ಅನ್ಕೋತಿದೀವಿ ಅಂತ ಹೇಳ್ತಾರೋ ಅಲ್ಲಿಗೆ ಗೋಪಾಲ್ ಅವ್ರಿಗೆ ಪಿತ್ತ ನೆತ್ತಿಗೇರಿತ್ತು. ಇಲ್ಲಿವರೆಗೂ ನನ್ನ ಮಗಳಿಗೆ ತೊಂದರೆ ಕೊಟ್ಟಿದ್ದಷ್ಟೇ ಅಲ್ದೇನೆ ಮನೆಯವರ್ಗು ಬಂದು ಕೇಳ್ತಾ ಇದ್ದೀರಾ, ಇವನ್ ಡಿಗ್ರಿನೂ ಕೂಡ ಮಾಡದೆ ಏನು ಕೆಲಸ ಇಲ್ಲದೆ ಖಾಲಿ ತಿರ್ಗಾಡಂತಹ ನಿಮ್ಮ ಮಗನಿಗೆ ನನ್ನ ಮಗಳನ್ನ ಕೇಳ್ತಾ ಇದ್ದೀರಾ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಡೈರೆಕ್ಟ್ ಆಗಿನೇ ಗೋಪಾಲ್ ಅವರು ಈ ಒಂದು ವಿಷಯನ ರಿಜೆಕ್ಟ್ ಮಾಡ್ತಾರೆ. ಅಂಡ್ ಈ ರಿಜೆಕ್ಷನ್ ಜಸ್ಟ್ ಬರೀ ಗೋಪಾಲ್ ಅವ್ರ ಕಡೆಯಿಂದ ಅಷ್ಟೇ ಆಗಿರ್ಲಿಲ್ಲ, ಇವನ್ ಅವರ ಮಗಳು, ತಾಯಿ, ಎಂಟೈರ್ ಫ್ಯಾಮಿಲಿ ಇದಕ್ಕೆ ವಿರುದ್ಧವಾಗಿತ್ತು. ನೆಕ್ಸ್ಟ್ ವಿಘ್ನೇಶ್ ಸುಮ್ನೆ ಆ ಮನೆಯಿಂದ ಏನೋ ಹೊರಗಡೆ ಬರ್ತಾನೆ, ಬಟ್ ಆತನ ಅಬ್ಸೆಷನ್ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇತ್ತು. ದಿನಾನು ಕೂಡ ಅವಳ ಕಣ್ಣಿಗೆ ಬಿದ್ರೆ ಸಾಕು ಅಂತ ಹೇಳಿ ಯಾವ್ದೇ ಕೆಲ್ಸಕ್ಕೆ ಹೋಗದೆ ಅಷ್ಟಾದ್ಮೇಲೂ ಮನೆಯಲ್ಲೇ ಕುತ್ಕೊಂಡು ಅವಳಿಗೋಸ್ಕರ ಕಾಯ್ತಿರ್ತಿದ್ದ. ಯಾವಾಗ ಯಾಮಿನಿ ಬನಶಂಕರಿನಲ್ಲಿ ಬಿ ಫಾರ್ಮಸಿಗೆ ಜಾಯಿನ್ ಆಗ್ತಾರೋ ಅದಾದ್ಮೇಲೆ ಈತ ಫಾಲೋ ಮಾಡೋದಾಗಿರ್ಬೋದು, ಮತ್ತೆ ಮತ್ತೆ ಅವಳ ಮುಂದೆ ಬೈಕ್ ನ ತಗೊಂಬಂದು ನಿಲ್ಸಿ ಫೋರ್ಸ್ ಮಾಡೋದಾಗಿರ್ಬೋದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಮೊದಲು ಗೋಪಾಲ್ ಅವರು ತಮ್ಮ ಮಗಳ ಜೊತೆಗೇನೆ ಹೋಗಿ ಬಸ್ ಹಚ್ಚಿ ಬರ್ತಾ ಇದ್ರು. ಬಸ್ ಇಂದ ಅವಳು ಬಂದ ಮೇಲೆ ರಿಟರ್ನ್ ಮನೆ ಕರ್ಕೊಂಡ್ ಬರ್ತಾ ಇದ್ರು. ಬಟ್ ಎಷ್ಟು ದಿನ ಅಂತ ಹೇಳಿ ಇದನ್ನೇ ಮಾಡ್ತಾರೆ. ಈತನ ಕಾಟ ತಾಳಕ್ ಆಗ್ತಿಲ್ಲ ಅಂತ ಹೇಳಿ ಗೋಪಾಲ್ ಅವರು ತಮ್ಮ ಮಗಳನ್ನ ಕರ್ಕೊಂಡು ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಹೋಗಿ ಇವನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ನೋಡಿ, ಒಂದ್ ಹುಡುಗಿಯಿಂದ ಒಂದ್ ಹುಡುಗ ಬಂದು ಕಾಡಿಸ್ತಾ ಇದ್ದಾನಂದಾಗ ಪೊಲೀಸರು ಬೇಸಿಕಲಿ ಇದನ್ನ ಸೀರಿಯಸ್ ಆಗಿ ತಗೋತಾರೆ. ಅದೇ ಸೀರಿಯಸ್ನೆಸ್ ನಲ್ಲೇ ವಿಘ್ನೇಶ್ ನ ಪೊಲೀಸ್ ಸ್ಟೇಷನ್ ಗೆ ಕರೆಸಿ ಶ್ರೀರಾಮ್ಪುರ ಪೊಲೀಸರು ತುಂಬಾ ಸೀರಿಯಸ್ ಆಗಿ ಇಂಟ್ರೋಗೇಟ್ ಮಾಡ್ತಾರೆ. ಬಟ್ ಆ ಸಂದರ್ಭದಲ್ಲಿ ಈತ ಕಂಪ್ಲೀಟ್ ಹೇಳ್ತಾ ಬರ್ತಾನೆ, ನಾನು ಅವಳನ್ನ ಇಷ್ಟ ಪಡ್ತಿದೀನಿ, ಇವನ್ ನಮ್ಮ ಫ್ಯಾಮಿಲಿನೂ ಕೂಡ ಕರ್ಕೊಂಡು ಹೋಗಿ ನಾನು ಮದ್ವೆ ಆಗೋದಕ್ಕೋಸ್ಕರ ಅಪ್ರೋಚ್ ಮಾಡಿದೀನಿ, ಅಂಡ್ ನಾನು ಅವಳನ್ನ ಇಷ್ಟ ಪಡ್ತಿದ್ದೆ ಅನ್ನೋದಕ್ಕೋಸ್ಕರ ಅವಳನ್ನ ನೋಡ್ಬೇಕು ಅಂತ ಹೇಳಿ ಮುಂದೆ ಹೋಗಿದ್ದೀನಿ. ಈ ತರ ಇನ್ನೊಂದ್ಸರಿ ಆಗಲ್ಲ ಸರ್, ನನ್ನ ಕ್ಷಮಿಸಿ, ನಾನು ಇನ್ನೊಂದ್ಸಾರಿ ಅವಳು ಹಿಂದೆ ಬರಲ್ಲ ಅಂತ ಹೇಳ್ತಾನೆ. ಅಂಡ್ ಪೊಲೀಸರು ಇದೊಂದು ಜಸ್ಟ್ ಲವ್ ಟ್ರಯಾಂಗಲ್ ಕೇಸ್ ಅಂತ ಹೇಳಿ ಗೋಪಾಲ್ ಅವ್ರಿಗೆ ಹೇಳ್ತಾರೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀವಿ, ನೀವು ಕೇಸ್ ಹಾಕಿ ಅಂದ್ರೆ ನಾವು ಅವ್ರ ಮೇಲೆ ಕೇಸ್ ಹಾಕ್ತಿವಿ ಅಂತ ಹೇಳಿ. ಆದ್ರೆ ಎದುರುಗಡೆ ಮನೆಯವನೇ ಆಗಿರೋದ್ರಿಂದಾಗಿ ಮತ್ತೆ ಇನ್ನೊಂದ್ಸರಿ ನಾನು ನಿಮ್ ಮಗಳು ಹಿಂದೆ ಬರಲ್ಲ ಅಂತ ಹೇಳಿ ಆತ ರಿಕ್ವೆಸ್ಟ್ ಮಾಡ್ತಿರೋದ್ರಿಂದಾಗಿ ಆತನ ಜೀವನ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದಾಗಿ ಗೋಪಾಲ್ ಅವರು ತಾವು ಕೊಟ್ಟಿದ್ದಂತಹ ಕಂಪ್ಲೇಂಟ್ ನ ವಾಪಸ್ ತಗೋತಾರೆ. ಪೊಲೀಸರು ಇದೇ ವಿಘ್ನೇಶ್ ಜೊತೆಗೆ ಒಂದು ಫೈನಲ್ ವಾರ್ನಿಂಗ್ ಅಂತ ಕೊಟ್ಟು ಆತನ ಬಳಿ ಒಂದು ಲೆಟರ್ ಸ್ಟೇಟ್ಮೆಂಟ್ ನ ಬರೆಸ್ಕೊಂಡು ಆತನನ್ನ ಪೊಲೀಸ್ ಸ್ಟೇಷನ್ ಇಂದ ಕಳಿಸ್ತಾರೆ. ನೋಡಿ, ಈ ಘಟನೆ ಆದ್ಮೇಲೆ ಇವನ್ ಕಂಪೇರಿಟಿವ್ಲಿ ಮೊದಲಿದ್ದಂತಹ ದಿನಗಳಿಗಿಂತ ಬೆಟರ್ ದಿನಗಳು ಯಾಮಿನಿ ಪ್ರಿಯಾ ನೋಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆತನ ಕಾಟ ಕಡಿಮೆ ಆಗಿತ್ತು, ಆತ ಹಿಂದೆ ಬರೋದು ಕೂಡ ಕಡಿಮೆ ಆಗಿತ್ತು. ಅಂಡ್ ತನ್ನ ಪಾಡಿಗೆ ತಾನು ಕಾಲೇಜ್ಗೆ ಹೋಗಿ ಯಾಮಿನಿ ಪ್ರಿಯಾ ಮನೆಗೆ ಈಸಿಲಿ ಬರ್ತಾ ಇದ್ರು. ತಮ್ಮ ಮಗಳು ಯಾವುದೇ ಸಮಸ್ಯೆ ಇಲ್ಲದೆ ಓಡಾಡ್ತಾ ಇದ್ದಾಳೆ, ಇನ್ನು ನಮ್ಮ ಫ್ಯಾಮಿಲಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಅನ್ಕೋತಿದ್ದಂತಹ ಈ ಫ್ಯಾಮಿಲಿಗೆ ಮುಂದೆ ಎದುರಾಗ್ತಿದ್ದಂತಹ ಒಂದು ಸರ್ವನಾಶದ ಒಂದು ಸಣ್ಣ ಸುಳಿವು ಕೂಡ ಇರ್ಲಿಲ್ಲ. ಸೊ ಆಗ್ಲೇ ನಾನು ಅದಕ್ಕೆ ಮೊದಲೇ ಮೆನ್ಷನ್ ಮಾಡಿದ್ದೆ ನಿಮ್ಗೆ, ಪೊಲೀಸರಿಗೆ ಗೋಪಾಲ್ ಅವರಾಗಿರ್ಬೋದು, ಯಾಮಿನಿ ಪ್ರಿಯಾ ಅವರಾಗಿರ್ಬೋದು ಮೊದಲೇ ಪರಿಚಯ ಇದ್ರು. ಯಾಕಂದ್ರೆ ಹಿಂದೆ ಒಂದ್ಸರಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ತಮ್ಮ ಮಗಳು ಸತ್ತು ಬಿದ್ದಿರುವಂತಹ ಸ್ಥಿತಿನ ನೋಡಿದಂತಹ ಗೋಪಾಲ್ ಅವ್ರಿಗೆ ಅನಿಸ್ತಾ ಇತ್ತು ಈ ಕೆಲಸವನ್ನ ಅದೇ ವಿಘ್ನೇಶ್ ಮಾಡಿರ್ಬೋದು ಅಂತ ಹೇಳಿ. ಅಂಡ್ ಇವನ್ ಈ ಘಟನೆ ನಡೆದಿದೆ ಅಂತ ಹೇಳಿ ಪೊಲೀಸರು ಕಾಲ್ ಮಾಡಿ ಅವ್ರ ಮನೆಯಿಂದ ಬರೋವಾಗ್ಲೂ ಕೂಡ ಎದುರುಗಡೆ ಮನೆಯಲ್ಲಿ ಇದ್ದಂತಹ ಗೋಪಾಲ್ ಅರ್ಜೆಂಟ್ ಅಲ್ಲಿ ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡು ಅಂಡ್ ತಮ್ಮ ತಂದೆ ತಾಯಿನ ಕರ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದು ಕೂಡ ಗೋಪಾಲ್ ಅವ್ರು ನೋಡಿದ್ರು. ತಕ್ಷಣ ವಿಷಯನ ಪೊಲೀಸರಿಗೆ ಗೋಪಾಲ್ ಅವ್ರು ಇನ್ಫಾರ್ಮ್ ಮಾಡ್ತಾರೆ, ನಾನ್ ಮನೆಯಿಂದ ಬರುವಾಗ ಆತ ಮನೆಯಿಂದ ಓಡ್ ಹೋಗ್ತಾ ಇದ್ದ ಅಂತ ಹೇಳಿ. ನನ್ನ ಮಗಳನ್ನ ಕೊಂದು ನನ್ ಕಣ್ ಮುಂದೆನೆ ಓಡೋದ ಅಂತ ಅಳ್ತಾ ಇದ್ದಂತಹ ಆ ತಂದೆನ ಸಮಾಧಾನ ಮಾಡಿದಂತಹ ಪೊಲೀಸರು ಈ ವಿಘ್ನೇಶ್ ನ ಈ ಕೇಸ್ ನ ಮೊದಲ ಅಕ್ಯೂಸ್ಡ್ ಆಗಿ ನೋಡ್ತಾರೆ. ಯಾಕಂದ್ರೆ ಆಲ್ರೆಡಿ ಈ ಫ್ಯಾಮಿಲಿ ವಿಘ್ನೇಶ್ ನ ವಿರುದ್ಧವಾಗಿ ಒಂದ್ಸರಿ ಪೊಲೀಸ್ ಸ್ಟೇಷನ್ ಬಂದಿದ್ರು. ಅದ್ರ ಒಟ್ಟಿಗೆನೆ ಈ ಕೊಲೆ ನಡೆದಿರೋ ದಿನಾನೇ ಆತ ಮನೆನ ಖಾಲಿ ಮಾಡ್ಕೊಂಡು ತನ್ನ ತಂದೆ ತಾಯಿನ ಕರ್ಕೊಂಡು ಹೋಗಿರೋದು ಅವ್ರಿಗೆ ತುಂಬಾನೇ ಸಸ್ಪಿಷಿಯಸ್ ಅನಿಸ್ತಾ ಇತ್ತು. ಇದನ್ನ
ಹುಡುಕ್ಬೇಕು ಅನ್ನೋದಕ್ಕೋಸ್ಕರ ಪೊಲೀಸರು ಅಲ್ಲಿದ್ದಂತ ಎಲ್ಲಾ CCTV ಕ್ಯಾಮ್ರಾಗಳನ್ನ ಚೆಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಒಟ್ಟಿಗೆನೆ ಆತನ ಮೊಬೈಲ್ ಕೂಡ ಟ್ರೇಸ್ ಮಾಡಕ್ ನೋಡ್ತಾರೆ. ಬಟ್ ಆತನ ಮೊಬೈಲ್ ಆಫ್ ಆಗಿರುತ್ತೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಮೊಬೈಲ್ ಗಳನ್ನ ಟ್ರೇಸ್ ಮಾಡಿದಾಗ ಗೊತ್ತಾಗುತ್ತೆ ಅವರೆಲ್ಲರೂ ಕೂಡ ದೇವನಹಳ್ಳಿ ಅನ್ನೋ ಕಡೆಗಿದ್ದಾರೆ ಅಂತ ಹೇಳಿ. ಪೊಲೀಸರಿಗೆ ಗೊತ್ತಾಗುತ್ತೆ ಅದೇ ದೇವನಹಳ್ಳಿನಲ್ಲೇ ಈತನಿಗೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿ. ಅಲ್ಲಿಗೆ ಹೋದಂತಹ ಪೊಲೀಸರು ಈತನನ್ನ ಅರೆಸ್ಟ್ ಮಾಡ್ತಾರೆ. ನೋಡಿ, ಒಂದ್ ಸ್ಟೇಷನ್ ಕರ್ಕೊಂಡ್ ಬಂದ ಮೇಲೆ ವಿಘ್ನೇಶ್ ಹೇಳ್ತಾನೆ, ನನಗೇನು ಗೊತ್ತಿಲ್ಲ ಸರ್, ನನಗೂ ಈ ಕೊಲೆಗೂ ಯಾವುದೇ ತನ್ನಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ. ಅಂಡ್ ಪೊಲೀಸರು ಕೇಳ್ತಾರೆ, ಯಾಕೆ ಹಾಗಾದ್ರೆ ನಿಮ್ ತಂದೆ ತಾಯಿನ ಕರ್ಕೊಂಡು ನಿನ್ ಮನೆಯಿಂದ ಓಡೋದೆ ಅಂತ ಹೇಳಿ. ಅದಕ್ಕೆ ಆತ ಹೇಳ್ತಾನೆ, ಎನಿವೆ ನನ್ಗೂ ಅವ್ರಿಗೂ ಆಗ್ತಾ ಇರ್ಲಿಲ್ಲ, ಸೊ ಅವ್ರು ಸತ್ತಿದ್ದಾರೆ ಅಂತ ವಿಷಯ ಗೊತ್ತಾದಾಗ ಮೇ ಬಿ ನನ್ ಮೇಲೆ ಬರ್ಬೋದು ಅಂತ ಹೇಳಿ ನಾನು ಹೆದರು ಓಡೋದೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಬಟ್ ಆದ್ರೆ ಪೊಲೀಸರು ಈತನನ್ನ ಪ್ರಶ್ನೆ ಮಾಡಕ್ಕಿಂತ ಮುಂಚೆನೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿರ್ತಾರೆ. ಈ ವಿಘ್ನೇಶ್ ತನ್ನ ಸ್ನೇಹಿತ ಹರೀಶ್ನ ಒಟ್ಟಿಗೆ ಆ ಒಂದು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಹೋಗ್ತಾ ಇರುವಂತಹ CCTV ಫುಟೇಜ್ ಗಳು ಕೂಡ ಪೊಲೀಸರಿಗೆ ಸಿಕ್ಕಿರುತ್ತೆ. ಆ ಎಲ್ಲ CCTV ಫುಟೇಜ್ ಗಳನ್ನ ತೋರಿಸಿ ತಾವು ಕೇಳುವಂತಹ ರೀತಿನ ಬದಲಾಯಿಸಿದಾಗ ವಿಘ್ನೇಶ್ ತಾನು ಮಾಡಿದಂತಹ ಗನಂದಾರಿ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳ್ತಾನೆ. ನೋಡಿ, ಯಾವಾಗ ಗೋಪಾಲ್ ಅವರು ನನ್ನ ಮಗಳಿಗೆ ಕಾಟ ಕೊಡ್ತಿದ್ದಾನೆ ಅಂತ ಹೇಳಿ ವಿಘ್ನೇಶ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು, ಅವತ್ತೇ ಈತ ಅವಳನ್ನ ಸುಮ್ನೆ ಬಿಡಬಾರ್ದು ಅಂತ ಹೇಳಿ ಫಿಕ್ಸ್ ಆಗಿದ್ದ. ಆ ಸರಿ ಪೊಲೀಸ್ ಸ್ಟೇಷನ್ ಹೋಗಿ ಬಂದ್ಮೇಲೆ ಈತನಿಗೆ ಅವರ ಫ್ಯಾಮಿಲಿನಲ್ಲೇ ರೆಸ್ಪೆಕ್ಟ್ ಸಿಗ್ತಾ ಇರ್ಲಿಲ್ಲ. ಮಾತಿಗೂ ಕೂಡ ಇವ್ರ ಫ್ಯಾಮಿಲಿಯವರು ಈತನನ್ನ ತುಂಬಾ ಕೆಟ್ಟದಾಗಿ ಬೈದಿದ್ರು. ಅದೆಲ್ಲದು ಈತನ ಮನಸ್ಸಿನಲ್ಲಿ ಅವರ ವಿರುದ್ಧವಾಗಿ ಒಂದು ಕ್ರೂರ ಯೋಚನೆಯನ್ನ, ಕೆಟ್ಟ ಕಲ್ಪನೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಈ ಸರಿ ಏನಾದ್ರೂ ಮತ್ತೆ ಈತ ಕಾಟ ಕೊಟ್ರೆ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಅನ್ನೋ ಭಯದಿಂದಾಗಿ ಈತ ಅವಳನ್ನ ಫಾಲೋ ಮಾಡಕ್ ಬಿಡ್ತಾನೆ. ಅವಳನ್ನ ಫಾಲೋ ಮಾಡ್ಬೇಕು ಅಂತಾನೆ ಇವನ ಜೊತೆಗಿದ್ದಂತಹ ಫ್ರೆಂಡ್ಸ್ ನ ಅವಳನ್ನ ಫಾಲೋ ಮಾಡೋದಕ್ಕೋಸ್ಕರ ಕಳಿಸ್ತಾನೆ. ಅಂಡ್ ಅವ್ರ ಎಲ್ಲರಿಗೂ ಕೂಡ ಈತ ಹೇಳಿದ್ದ, ಯಾಮಿನಿ ಪ್ರಿಯಾಳ ಒಂದೊಂದು ಸಣ್ಣ ಇನ್ಫಾರ್ಮೇಶನ್ ಕೂಡ ನನಗೆ ಮಿಸ್ ಆಗದೆ ಕೊಡ್ಬೇಕು ಅಂತ ಹೇಳಿ. ಇದೆಲ್ಲ ಕಮ್ಯುನಿಕೇಶನ್ ಅಂತಾನೆ ಆತ ತನ್ನ ಮೊಬೈಲ್ ನ ವಾಟ್ಸ್ಆಪ್ ನಲ್ಲಿ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡ್ತಾನೆ, ಮಿಷನ್ ಯಾಮಿನಿ ಪ್ರಿಯಾ ಅಂತ ಹೇಳಿ. ಇವನ್ ಅದರಲ್ಲಿ ಆತನ ಫ್ರೆಂಡ್ಸ್ ಮೆಸೇಜ್ ಹಾಕ್ತಾ ಇದ್ರು, ಟಾರ್ಗೆಟೆಡ್ ಬಸ್ ಸ್ಟಾಪ್, ಟಾರ್ಗೆಟೆಡ್ ಕಾಲೇಜ್, ಟಾರ್ಗೆಟ್ ಇನ್ ನಿಯರ್ ಹೌಸ್ ಅಂತ. ನೋಡಿ, ಅವಳನ್ನ ಎಷ್ಟರ ಮಟ್ಟಿಗೆ ಇವರೆಲ್ಲ ಫಾಲೋ ಮಾಡ್ತಾ ಇದ್ರು ಅಂದ್ರೆ, ಇವತ್ತು ಅವಳು ಕಾಲೇಜ್ಗೆ ಅವರ ತಂದೆ ಜೊತೆಗೆ ಹೋದ್ರ, ಬಸ್ ಅಲ್ಲಿ ಹೋದ್ರ ಅಥವಾ ಮೆಟ್ರೋನಲ್ಲಿ ಹೋದ್ಲಾ ಅನ್ನುವಂತ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಆ ಗ್ರೂಪ್ ನಲ್ಲಿ ಹಾಕ್ತಾ ಇದ್ರು. ಅಂಡ್ ಅವಳ ಮೇಲೆ ಯಾವ ಸ್ಥಳದಲ್ಲಿ ಅಟ್ಯಾಕ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಇವ್ರು ಸುಮಾರು ದಿನದಿಂದಾನು ಬೈಕ್ ಅಲ್ಲಿ ಸುತ್ತಾಡಿ ಹುಡುಕ್ತಾ ಇದ್ರು. ಸೊ ಆಸ್ ಪರ್ ದೇರ್ ಪ್ಲಾನ್, ಮೆಟ್ರೋ ಸ್ಟೇಷನ್ ಗಳು ಇಳಿದ ಮೇಲೆ ಮೇನ್ ರೋಡ್ ಇಂದ ಜಸ್ಟ್ 400 ಮೀಟರ್ ಒಳಗಡೆ ಬಂದ್ರೆ ಈ ಟ್ರ್ಯಾಕ್ ಪಕ್ಕದಲ್ಲಿ ಕಡಿಮೆ ಜನ ಓಡಾಡ್ತಾರೆ ಅನ್ನೋದನ್ನ ನೋಡ್ಕೊಂಡಿದ್ದಂತಹ ಇವರು ಅವಳನ್ನ ಅಲ್ಲೇ ಅಟ್ಯಾಕ್ ಮಾಡೋದಕ್ಕೋಸ್ಕರ ಪ್ಲಾನ್ ಮಾಡ್ತಾರೆ. ಇವನ್ 16th ಅಕ್ಟೋಬರ್ ಕಾಲೇಜಿಂದ ಅವಳು ಹೊರಟ ಮೇಲೆ ಇದರಲ್ಲಿ ಮೆಸೇಜ್ ಹಾಕ್ಲಾಗಿತ್ತು. ಯಾವಾಗ ಅವಳು ಮೆಟ್ರೋ ಸ್ಟೇಷನ್ ನ ಹಿಂಭಾಗದಲ್ಲಿರುವಂತಹ ಪ್ಲಾಟ್ಫಾರ್ಮ್ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು, ಅದನ್ನು ಕೂಡ ಮೆಸೇಜ್ ಹಾಕ್ಲಾಗಿತ್ತು. ಅಂಡ್ ಈ ವಿಘ್ನೇಶ್ ಅದರಲ್ಲಿ ಒಂದು ಕೊನೆ ಮೆಸೇಜ್ ಹಾಕಿದ್ದ, ಏನಾದ್ರೂ ಮಾಡಿ ಇವತ್ತು ಅವಳನ್ನ ಮುಗಿಸ್ಲೇಬೇಕು ಅನ್ನೋದ್ರ ಬಗ್ಗೆ. ಸೊ ಆಸ್ ಪರ್ ಅವರ ಪ್ಲಾನ್ ಇವಳನ್ನ ಅವರು ಬೈಕ್ ಅಲ್ಲಿ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವನ್ ಯಾಮಿನಿ ಪ್ರಿಯಾ ಅವ್ರಿಗೆ ಅನ್ಸುತ್ತೆ ನನ್ನ ಹಿಂದೆ ಯಾವ್ದೋ ಬೈಕ್ ಬರ್ತಿದೆ ಅಂತ. ಅವ್ರು ತಿರುಗಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ವಿಘ್ನೇಶ್ ಇರೋದ್ರ ಬಗ್ಗೆ. ಇವನ್ ಬೇಗ ಅಲ್ಲಿಂದ ಹೋಗಂತ ಪ್ರಯತ್ನ ಅವ್ರು ಮಾಡ್ತಾರೆ. ಬಟ್ ಮೊದಲೇ ಕಂಪ್ಲೀಟ್ ಪ್ರಿಪೇರ್ ಆಗಿ ಬಂದಿದ್ದಂತಹ ವಿಘ್ನೇಶ್ ಬೈಕ್ ನ ಅವಳ ಮುಂದೆ ನಿಲ್ಸಿ ಅವಳ ಕಣ್ಣಿಗೆ ಖಾರದ ಪುಡಿನ ಹರಿಸ್ತಾನೆ. ಅಂಡ್ ತಕ್ಷಣ ತಾನು ತಂದಿದ್ದಂತಹ ಚಾಕುನ ತಗೊಂಡು ತಾನು ಇಷ್ಟಪಟ್ಟಿದ್ದಂತಹ ಹುಡುಗಿಯ ಕತ್ತನ ಸೀಳಿ ಅವಳನ್ನ ಸಾಯಿಸ್ತಾನೆ. ನೋಡಿ, ಅವಳ ಮೇಲೆ ಯಾವ ರೀತಿಯಾದಂತಹ ದ್ವೇಷ ಇವತ್ತಿಗೆ ಹುಟ್ಕೊಂಡಿತ್ತು ಅಂದ್ರೆ, ಅವಳ ಬಾಯಿ ಮತ್ತೆ ಅವಳ ದೇಹಕ್ಕೆ ಸೇರಿದಂತೆ 3-4 ಬಾರಿ ಜೋರಾಗಿ ಆ ಕತ್ತಿಯಿಂದ ಈತ ಇರ್ದಿರ್ತಾನೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಒಬ್ಬ ಕಾಮನ್ ಪರ್ಸನ್ಗೆ ಬ್ಲಡ್ ನೋಡಿದ ತಕ್ಷಣನೇ ಭಯ ಆಗೋಗುತ್ತೆ. ಬಟ್ ಈ ವಿಘ್ನೇಶ್ ಆ ಮೂಮೆಂಟ್ಗೆ ಅವಳು ಸತ್ತಿದಲ್ಲ ಇಲ್ವಾ ಅಂತ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಆಮೇಲೆ ಅಲ್ಲೇ ನಿಂತ್ಕೊಂಡು ಇನ್ನೂ 1-2-3 ಬಾರಿ ಅವಳನ್ನ ಚುಚ್ಚುನು ಕೂಡ ನೋಡಿರ್ತಾನೆ. ಯಾವಾಗ ಅವಳು ಸತ್ತಿದಾಳೆ ಅನ್ನೋದು ಕನ್ಫರ್ಮ್ ಆಗುತ್ತೋ, ತನ್ನ ಸ್ನೇಹಿತ ಹರೀಶ್ನ ಜೊತೆಗೆ ಬೈಕ್ ನಲ್ಲಿ ಅಲ್ಲಿಂದ ಓಡೋಗಿರ್ತಾನೆ. ಮನೆಗೆ ಬಂದು ತನ್ನ ಕೈಕಾಲ್ಗಳನ್ನ ವಾಶ್ ಮಾಡ್ಕೊಂಡು ಅವ್ರ ತಂದೆ ತಾಯಿನ ಕರ್ಕೊಂಡು ಆ ಮನೆಯಿಂದ ಹೊರಟಿದ್ದ. ಅಂಡ್ ಅವರ ತಂದೆ ತಾಯಿ ಈ ಮರ್ಡರ್ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದಂತೂ ಗೊತ್ತಿರುತ್ತೆ, ತಮ್ಮ ಮಗ ಏನೋ ಒಂದು ಕೆಟ್ಟ ಕೆಲಸನ ಮಾಡಿ ಬಂದಿರೋದಂತೂ ಪಕ್ಕ ಅನ್ನೋದ್ರ ಬಗ್ಗೆ. ಅಂಡ್ ಈತ ಮರ್ಡರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಿದಂತ ವೆಪನ್ ಏನಿದೆ ಅದೊಂದು ಜಸ್ಟ್ ಕಿಚನ್ ನೈಫ್ ಏನ್ ಆಗಿರ್ಲಿಲ್ಲ, ಅದೊಂದು ಹಂಟಿಂಗ್ ನೈಫ್ ಆಗಿತ್ತು. ಆನ್ಲೈನ್ ನಲ್ಲಿ ಈತ ಮೊದಲೇ ಪ್ಲಾನ್ ಮಾಡಿ ಅದನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದ. ಅಂಡ್ ಇಷ್ಟೊಂದು ಸಿಸ್ಟಮೆಟಿಕ್ ಆಗಿ ಒಂದು ವಾಟ್ಸ್ಆಪ್ ಗ್ರೂಪ್ ಅಂತ ಮಾಡ್ಕೊಂಡು ಅವಳನ್ನ ಇಷ್ಟೊಂದು ದಿನ ಫಾಲೋ ಮಾಡಿ ಆನ್ಲೈನ್ ಅಲ್ಲಿ ಒಂದು ನೈಫ್ ನ ಆರ್ಡರ್ ಮಾಡ್ಕೊಂಡು ಇಷ್ಟೊಂದು ಪ್ಲಾನ್ಡ್ ಆಗಿ ಅವಳನ್ನ ಸಾಯಿಸಿರೋದ್ರ ಬಗ್ಗೆ ಪೊಲೀಸರು ಕ್ವಶನ್ ಮಾಡಿದಾಗ ಆತ ಕೊಟ್ಟಿರುವಂತ ಉತ್ತರ ಏನಿದೆಯಲ್ಲ, ಪೊಲೀಸರಿಗೂ
ಕೂಡ ಒಂದು ಸೆಕೆಂಡ್ಗೆ ನಂಬೋದು ಕಷ್ಟ ಅನ್ನೋ ತರ ಆಗಿತ್ತು. ಆತ ಹೇಳ್ತಾನೆ, ನಾನು ಅವಳನ್ನ ಇಷ್ಟಪಟ್ಟು ಇಷ್ಟೊಂದು ವರ್ಷಗಳ ಕಾಲ ಅವಳಿಗೋಸ್ಕರ ನಾನು ಹಾಳು ಮಾಡ್ಕೊಂಡಿದೀನಿ. ಅವಳು ನಾಳೆ ಚೆನ್ನಾಗಿ ಓದಿ ಯಾರನ್ನೋ ಒಬ್ಬನ ಮದುವೆ ಆಗಿ ನನ್ನ ಎದುರುಗಡೆನೆ ಚೆನ್ನಾಗಿ ಜೀವನ ಮಾಡ್ತಾ ಇದ್ರೆ ನನಗೆ ಎಷ್ಟು ಕಷ್ಟ ಆಗುತ್ತೆ. ಸೊ ನನಗ್ ಸಿಗದೆ ಇರುವುದು ಯಾರಿಗೂ ಸಿಗಬಾರ್ದು ಅಂತಾನೆ ನಾನು ಅವಳನ್ನ ಕೊಲೆ ಮಾಡಿದ್ದು ಅಂತ ಹೇಳಿ ಪೊಲೀಸರು ಈ ಕೇಸ್ಗೆ ಸಂಬಂಧಪಟ್ಟಂಗೆ ವಿಘ್ನೇಶ್ ಮತ್ತೆ ಆತನ ಸ್ನೇಹಿತ ಆದಂತಹ ಹರೀಶ್ ನ ಅರೆಸ್ಟ್ ಮಾಡಿ ಜೈಲ್ ಗಟ್ಟಿದ್ದಾರೆ. ಅಂಡ್ ಇವ್ರ ಮೇಲೆ BNS ಸೆಕ್ಷನ್ 103 ಮರ್ಡರ್ ಅಂಡ್ ಸೆಕ್ಷನ್ 78 ಸ್ಟಾಲ್ಕಿಂಗ್ ಅಂಡ್ ಸೆಕ್ಷನ್ 62/2 ಅಟೆಂಪ್ಟ್ ಆಫ್ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಅಂಡ್ ಸೆಕ್ಷನ್ 3/5 ಜಾಯಿಂಟ್ ಲಯಬಿಲಿಟಿ ಆಕ್ಟ್ ಗಳನ್ನು ಕೂಡ ಹಾಕಿದ್ದಾರೆ. ಬಿಕಾಸ್ ಈತನ ಸ್ನೇಹಿತನು ಕೂಡ ಈತನ ಜೊತೆಗೆ ಇನ್ವಾಲ್ವ್ ಆಗಿರೋದ್ರಿಂದ. ಅಂಡ್ ಇವ್ರಿಗೇನಾದ್ರೂ ಬೇಲ್ ಗ್ರಾಂಟ್ ಆಗಿದೆನಾ ಈ ಕೇಸ್ ಆದ್ಮೇಲೆ ಅನ್ನೋದನ್ನು ಕೂಡ ನಾನು ಚೆಕ್ ಮಾಡಿದೆ. ಯಾವುದೇ ತರ ಅಂತ ಕ್ರೆಡಿಬಲ್ ಸೋರ್ಸಸ್ ಇಲ್ಲ ಇವ್ರಿಗೆ ಬೇಲ್ ಸಿಕ್ಕಿರೋದ್ರ ಬಗ್ಗೆ. ಸೊ ಹಾಗಾಗಿ ಇವ್ರು ಇನ್ನೂ ಜೈಲಲ್ಲೇ ಇದ್ದಾರೆ. ಅಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಯಾರಾದ್ರೂ ಹುಡುಗಿರ್ನ ಫಾಲೋ ಮಾಡ್ತಿದ್ದಾರೆ ಅಥವಾ ಅವ್ರಿಗೆ ತೊಂದರೆ ಕೊಡ್ತಿದ್ದಾರೆ, ಹಿಂದೆ ಬಂದು ಸಮಸ್ಯೆ ಮಾಡ್ತಿದ್ದಾರೆ ಎಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಫಸ್ಟ್ ಟೈಮ್ ವಾರ್ನ ಕೊಟ್ಟು ಅವ್ರನ್ನ ಕೈ ಬಿಡ್ತಾರೆ. ಸೊ ಮೇ ಬಿ ಅವ್ರು ತಿದ್ಕೊಂಡು ಸರಿ ಆಗ್ತಾರೆ ಅಂತ ಹೇಳಿ. ಸೊ ಹಾಗಂತೇಳಿ ಅದಾದ್ಮೇಲೂ ನೆಕ್ಸ್ಟ್ ಇದೇ ತರ ಅವ್ರು ಬಂದು ನಿಮ್ನ ಫಾಲೋ ಮಾಡ್ತಿದ್ದಾರೆ, ನಿಮ್ ಸಮಸ್ಯೆ ಮಾಡ್ತಿದ್ದಾರೆ ಅಂದ್ರೆ ದಯವಿಟ್ಟು ನೀವು ಯಾವ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೋ ಅದೇ ಸ್ಟೇಷನ್ಗೆ ಇನ್ನೊಂದು ಸರಿ ಹೋಗಿ ನೀವು ಕಂಪ್ಲೇಂಟ್ ಕೊಡಿ. ಪೊಲೀಸರು ಹಿಂದೆ ಮುಂದೆ ನೋಡ್ದೇನೆ ಅವ್ರ ಮೇಲೆ ಆಕ್ಷನ್ ತಗೊಂಡೇ ತಗೋತಾರೆ. ಇನ್ ಕೆಲವೊಂದಿಷ್ಟು ಜನ ಹುಡುಗರಿಗೆ ಹೇಳೋದು ಏನು ಅಂದ್ರೆ, ಒಂದ್ ಹುಡುಗಿ ಇಷ್ಟ ಇಲ್ಲ ಅಂದ ಮೇಲೂ ಕೂಡ ಅವಳು ಹಿಂದೆ ಹೋಗೋದು, ಅವಳಿಗೆ ಫೋರ್ಸ್ ಮಾಡೋದು. ನೀವು ಮೂವಿಗಳೆಲ್ಲ ನೋಡಿ ನಿಮ್ಗೆ ಅದು ಕೂಲ್ ಅಂತ ಅನಿಸ್ಬೋದು. ಆ ಹುಡುಗಿ ಏನಾದ್ರೂ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅದೊಂದು ಹರಾಸ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಯಾರಿಗಾದ್ರೂ ಇಷ್ಟ ಇಲ್ಲ ಅಂದ ತಕ್ಷಣ ಅದನ್ನ ಅಲ್ಲಿಗೆ ಬಿಟ್ಟು ನಿಮ್ಮ ಜೀವನವನ್ನ ನೀವು ನೋಡ್ಕೊಂಡ್ರೆ ನಿಮ್ಗೂ ಒಳ್ಳೇದು, ಆ ಹುಡುಗಿಗೂ ಕೂಡ ಒಳ್ಳೇದು. ಅಂಡ್ ಇಲ್ಲಿವರೆಗೂ ಈ ವಿಡಿಯೋನ ನೀವು ನೋಡಿದಿರಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ. ಅಂಡ್ ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡುವಂತಹ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಅಂಡ್ ಅದರೊಟ್ಟಿಗೆ ಇದೇ ತರದ ಬೇರೆ ಬೇರೆ ವಿಡಿಯೋಗಳು ಕೂಡ ನಮ್ಮ ಚಾನೆಲ್ ನಲ್ಲಿ ಇದಾವೆ, ಅವುಗಳನ್ನು ಕೂಡ ನೀವು ನೋಡಬಹುದು. ಇದೇ ತರದ ಇಂಟ್ರೆಸ್ಟಿಂಗ್ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.